ಹೆಸರು ಸರ್? ರವಿ ಅಂತ. ಇನ್ನು ಪರಿಚಯಕ್ಕೆ ಬಂದರೆ ನಾವು ವ್ಯವಸಾಯನ ನಂಬ್ಕೊಂಡಿರೋರು. ಸೊ ನಮ್ಮದು ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಮಾಲೂರು ತಾಲೂಕಲ್ಲಿ ಇಲ್ಲಿ ಪಕ್ಕದಲ್ಲಿ ಟೌನ್ಗೆ ಅಟ್ಯಾಚ್ ಆಗಿರೋದು ಚಕ್ಕಂಡಹಳ್ಳಿ ಅಂತ ಪಂಚಾಯತಿಗೆ ಬರುತ್ತೆ ನಮ್ಮ ತೋಟಗಳೆಲ್ಲ. ಸೊ ನಾವು ಮೂಲತಃ ವ್ಯವಸಾಯನೇ ನಂಬ್ಕೊಂಬಂದಿರೋರು ಆವತ್ತಿಂದ. ಈಗ ನಾನು ನನ್ನ ಡಿಪ್ಲೊಮೊ ಕೋರ್ಸ್ ಮುಗಿಸಿ ನಮಗೇನೋ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ, ಅಡ್ಜಸ್ಟ್ ಆಗಲಿಲ್ಲ. ಸೊ ಆದ ಕಾರಣ ಬಂದು ವ್ಯವಸಾಯದಲ್ಲಿ ನಮ್ಮನ್ನು ನಾವು ತೋಡಿಸ್ಕೊಂಡಿದ್ದೀರಿ. ಸಣ್ಣ ಅಂದರೆ ನಿಮ್ಮ ಒಂದು ಜಮೀನಿನ ವಿಸ್ತೀರ್ಣ ಮತ್ತು ನೀವು ಎಷ್ಟು ವರ್ಷದಿಂದ ಇದರಲ್ಲಿ ಫುಲ್ ಫ್ಲೆಜ್ಡಾಗಿ ತೊಡ್ಕೊಂಡಿದ್ದೀರಾ? ಸರ್, ನಮ್ಮ ಜಮೀನಿನ ವಿಸ್ತೀರ್ಣ ಬಂದು ಇಲ್ಲಿ ಮಾಲೂರು ನಮ್ಮದು 1 ಎಕರೆ ಇದೆ ಅಷ್ಟೇ. 1 ಎಕರೆಯಲ್ಲಿ ನಾವು ಯಾವುದೋ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನ ಬೆಳಿತೀರಿ. ನಮಗೆ ಮೈನ್ ಯಾವುದು ಅಂತ ಹೇಳಿದ್ರೆ ನಮಗೆ ಕ್ಯಾರೆಟ್ ತುಂಬಾ ಮುಖ್ಯವಾದ ಬೆಳೆ. ಅದಾದ ನಂತರ ಚಪ್ಪರ ಬದನೆ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಧನಿಯಾ, ಸೊ ಈ ರೀತಿಯಾದ ಎಲ್ಲ ಬೆಳೆಗಳು, ತರಕಾರಿ ಬೆಳೆಗಳು ಬೆಳ್ಕೊಳ್ತೀರಿ. ಅದಾದ ನಂತರ ಇನ್ನು ಹೂ ಬೆಳೆಗಳಿಗೆ ಬಂದರೆ ಸೇವಂತಿಗೆ ಗಿಡ ಮಾಡ್ತೀರಿ, ಮಾರಿಗೋಲ್ಡು, ಸೆಂಟ್ ಎಲ್ಲೋ, ಸೆಂಟ್ ವೈಟು, ಪೂರ್ಣಿಮಾ ಎಲ್ಲೋ, ಪೂರ್ಣಿಮಾ ವೈಟು, ಈ ರೀತಿ ವೆರೈಟೀಸ್ ಇದೆ. ಸೊ ಇದಿಷ್ಟು. ಸರ್, ಈ ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಕ್ಯಾರೆಟ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮಿಂದ ನಾನು ಬಯಸ್ತೀನಿ. ಓಕೆ. ಸೊ ಅಂದರೆ ನೀವು ಕ್ಯಾರೆಟನ್ನು ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀರಾ? ಈಗ ಕ್ಯಾರೆಟ್ನಲ್ಲಿ ಮೇಜರಾಗಿ ಬೆಳೆಯೋದು ಊಟಿ. ಓಕೆ. ಸೊ ಊಟಿ ವಾತಾವರಣಕ್ಕೂ ನಮ್ಮ ವಾತಾವರಣಕ್ಕೂ ವ್ಯತ್ಯಾಸ ಇದೆ. ಸೊ ಅದರಲ್ಲಿ ತಳಿಗಳಾಗ್ಬೋದು ಮತ್ತು ಯಾವುದು ಸೂಕ್ತ ನಮ್ಮ ಭೂಮಿಗೆ, ಅಂದರೆ ಇದನ್ನು ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತಾ ಇದೆ ಕ್ಯಾರೆಟ್? ಈಗ ಕ್ಯಾರೆಟ್ ವಿಚಾರಕ್ಕೆ ಬಂದಾಗ ನಾನು ಹೇಳಿದ್ನಲ್ಲ, ನಾನು ಜಾಬ್ ಫೀಲ್ಡ್ ಬಿಟ್ಟು ಬಂದು 10 ವರ್ಷ 11 ವರ್ಷ ಆಯಿತು. ಆಗಲಿಂದ ನಾನು ವ್ಯವಸಾಯದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಸೊ ನಾನು ಒಂದು 7 ಇಯರ್ಸ್ ಬ್ಯಾಕಿಂದ ನಾನು ಕ್ಯಾರೆಟ್ ಕೃಷಿಯಲ್ಲಿ ನಾನು ಸಂಪೂರ್ಣವಾಗಿ ಅದರಲ್ಲಿ ತಗೊಂಡಿದ್ದೀನಿ. ಇನ್ನು ಕ್ಯಾರೆಟು ವೆರೈಟೀಸ್ಗೆ ಬಂದರೆ ಊಟಿಯಲ್ಲಿ ಬಂದು ಸುಮಾರು ಥರ ವೆರೈಟೀಸ್ ಬೆಳೀತಾರೆ. ಅಲ್ಲಿ ಬಂದು F1 ಸೀಡ್ಸ್ ಅದ್ಯಾವ ಎಲ್ಲ ಬರುತ್ತೆ, ಸಣ್ಣ ಇರುತ್ತೆ ಬೀಜ. ಅಲ್ಲಿನ ವಾತಾವರಣಕ್ಕೆ ಅದು ಚೆನ್ನಾಗಿ ಬೆಳೆ ಆಗುತ್ತೆ. ಮತ್ತು 999 ಆ ಕಡೆ ಬೆಳೀತಾರೆ. ಬಟ್ ಆದರೆ ನಮ್ಮ ಕಡೆ ಬ್ರಾಡಾಗಿ ನಾವು ಬೆಳೀತಾ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ ಟಾಕಿ ಸೀಡ್ಸು. ಟಾಕಿದಲ್ಲಿ ಬಂದು ನಮಗೆ ಮೈನು ಒಂದು 3 ವೆರೈಟೀಸು ಮೈನ್ ಯೂಸ್ ಮಾಡ್ತಾ ಇರೋದು. 1137, 999, ಅದಾದ ನಂತರ ರಾಡೋ ಅಂತ. ಈಗ ಇನ್ನೂ ಒಂದು 2 ಹೊಸ ತಳಿಗಳನ್ನ ಬಿಟ್ಟಿದ್ದಾರೆ, ಸಯೂರಿ ಅಂತ, ಅದಾದ ನಂತರ 137 ಅಂತ ಹೇಳ್ಬಿಟ್ಟು. ಈಗ ರೀಸೆಂಟಾಗಿ ಈ ಕ್ಲೈಮೇಟ್ಗೆ ಸೂಟ್ ಆಗುತ್ತೆ ಅಂತೇಳಿ ನನಗೆ ಯಾರೋ ರೆಕಮೆಂಡ್ ಮಾಡಿದ್ರು. ಬಟ್ ನಾನು ಇನ್ನೂ ಟ್ರೈ ಮಾಡಲಿಲ್ಲ. ನೆಕ್ಸ್ಟು ನಾನು ಹಾಕೋದಕ್ಕೆ ತಯಾರು ಮಾಡಿದ್ದೀನಿ. ಅದರಲ್ಲೇ ಅದನ್ನು ಯೂಸ್ ಮಾಡಿ ರಿಸಲ್ಟ್ ಯಾವ ರೀತಿ ಇರೋದು ಹೇಳ್ತೀನಿ. ಸರ್, ಮುಖ್ಯವಾಗಿ ಅಂದರೆ ನೀವು ನಿಮ್ಮ ಅನುಭವದಲ್ಲಿ ಯಾವ ವೆರೈಟಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ದೀರಾ? ನಾವು ನಮ್ಮ ಅನುಭವದಲ್ಲಿ ನಾವು 999 ತುಂಬಾ ಬೆಳೆದಿದ್ದೀರಿ. ಅದಾದ ನಂತರ ರಾಡೋ ಬೆಳೆದಿದ್ದೀರಿ. ಈಗ ಲಾಸ್ಟ್ ಟೈಮು ಬಂದು ಒಂದು 10 ಪ್ಯಾಕೆಟ್ಸು ಸಯೂರಿ ಯೂಸ್ ಮಾಡಿದ್ದೆ. ಉತ್ತಮವಾದ ಇಳುವರಿ ಬಂತು. ಸೊ ಅದಕ್ಕೆ ಈಗ ಸಯೂರಿನೇ ಇನ್ನೊಂದು ಪ್ಲ್ಯಾಟು ರೆಡಿ ಮಾಡಿದ್ದೀನಿ. ಈಗ ಇದು ಬಂದು 999 ವೆರೈಟಿ. ಇಲ್ಲಿ ನೋಡ್ತಿರೋ ತೋಟ ಏನಿದೆ ಇದು 999 ವೆರೈಟಿ. ಅಂದರೆ ಈಗ ವಿಶೇಷವಾಗಿ ಸರ್, ನಮ್ಮ ಭಾಗದ ಎಲ್ಲ ರೈತರು ತರಕಾರಿ ಅಂತಂದರೆ ಬರೋದು ಬದನೆಕಾಯಿ, ಟೊಮೊಟೊ, ಅದು ಇದು ಇತ್ಯಾದಿ. ಕ್ಯಾರೆಟನ್ನು ಬೆಳೆಯೋರ ಸಂಖ್ಯೆ ತುಂಬ ಕಮ್ಮಿ ನಮ್ಮ ಈ ನಮ್ಮ ಒಣ ಪ್ರದೇಶಕ್ಕೆ ತುಂಬ ಕಮ್ಮಿ. ಸೊ ಹಂಗಾಗಿ ನಿಮಗೆ ಅಂದರೆ ಈಗ ಕ್ಯಾರೆಟನ್ನು ಬೆಳಿಬೇಕಂದ್ರೆ ಸಿದ್ಧತೆಗಳು ಮುಖ್ಯವಾಗಿ ಏನೇನಿರುತ್ತೆ? ಅಂದರೆ ಉಳುಮೆನಲ್ಲಿ ವಿಶೇಷ ಉಳುಮೆ ವಿಚಾರಕ್ಕೆ ಬಂದಾಗ ಇದು ನೆಲದ ಒಳಗಡೆ ಇರೋವಂಥ ಬೆಳೆ ಆಗಿರೋದ್ರಿಂದ ಉಳುಮೆ ಪ್ರಾಪರ್ ಆಗಿ ಆಗಿರಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಈಗ 5 ನೇಗಿಲಿದೆ, 5 ನೇಗಿಲು ಒಂದು 2 ಸಾಲು ನೀಟಾಗಿ ಉಳುಮೆ ಮಾಡಬೇಕು. ಅದಾದ ನಂತರ ಕಲ್ಟಿವೇಟ್ರ್ ಹಾಕಬೇಕು. ಇನ್ ಕೇಸ್ ಎಂಟೆ ಅಂದರೆ ಗೊತ್ತಿರುತ್ತಲ್ಲ ಮಣ್ಣಿಂದ, ಎಂಟೆಗಳೇನಾದರೂ ಜಾಸ್ತಿ ಇದ್ದರೆ ರೋಟೋವೇಟರ್ ಹಾಕಿಸಿ, ಇಲ್ಲ ನಾರ್ಮಲ್ಲಾಗಿ ಅಲ್ವೇನಲ್ಲಿ ಲೆವೆಲ್ ಮಾಡಿ ಅದನ್ನು ನೀವು ರೆಡಿ ಮಾಡ್ಕೋಬೋದು. ಇದಕ್ಕಿನ್ನ ಗೊಬ್ಬರದ ವಿಚಾರ ಬಂದಾಗ ನಾಟಿ ಗೊಬ್ಬರ ಆದಷ್ಟು ಸಗಣಿ ಗೊಬ್ಬರ ಕೊಟ್ಟರೆ ತುಂಬ ಉತ್ತಮ. ಯಾಕಂದರೆ ತುಂಬಾ ಎಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡಿ ಅಂತ ಹೇಳ್ತಾರಲ್ವ. ನಾವು ನಾಟಿ ಗೊಬ್ಬರ ಯೂಸ್ ಮಾಡಿ ಬೆಳೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಉಳುಮೆ ಮಾಡೋಕ್ಕೆ ಮೊದಲು ಸ್ವಲ್ಪ ನಾಟಿ ಗೊಬ್ಬರ ಚೆನ್ನಾಗಿ ಕೊಟ್ಟು ಉಳುಮೆ ಮಾಡಿಬಿಡ್ಬೇಕು. ಓಕೆ ಸರ್, ನಂದೊಂದು ಪ್ರಶ್ನೆ ಏನಂದರೆ, ಇದು ಗೆಡ್ಡೆ ಭೂಮಿನಲ್ಲಿ ಬೆಳೆಯೋದ್ರಿಂದ ನಾವು ಆಳವಾದ ಉಳುಮೆ ಏನಾದರೂ ಅವಶ್ಯಕತೆ ಇದೆ? ಅಂದರೆ ಈಗ ಒಂಟಿ ನೇಗಿಲು, ಪ್ಲಗ್, 2 ನೇಗಿಲು, ಈ ಥರದ್ದು ಏನಾದರೂ ಅವಶ್ಯಕತೆ ಇದೆಯಾ? ಈ ಒಂಟಿ ನೇಗಿಲು ಇದೆಲ್ಲ ಏನು ಮಾಡಬೇಕಂದ್ರೆ ನಮಗೆ ಪ್ರತಿ 2 ವರ್ಷಕ್ಕೆ ಒಂದು ಸರ್ತಿ ಒಂಟಿ ನೇಗಿಲು ಹಾಕಿ ಉಳುಮೆ ಮಾಡಿಕೊಂಡ್ರೆ ತುಂಬಾ ಉತ್ತಮವಾದ ನಿಮಗೆ ಫಲಿತಾಂಶ ಸಿಗುತ್ತೆ. ನಾವು ಯಾವುದೇ ಬೆಳೆ ಬೆಳೀಲಿ ನಮಗೆ, ಯಾಕಂದರೆ ನೆಲದ ಒಂದು ಏನಾಗಿದೆ ಮೇಲೆ ನಮಗೆ ಕೊಡೋ ಕಂಟೆಂಟ್ಸು ಎಲ್ಲ ತಗೊಂಡು ಏನಾಗಿರುತ್ತೆ ಸ್ವಲ್ಪ ಇದಾಗಿರುತ್ತೆ. ಒಳಗಿನ ಮಣ್ಣು ಹೊರಗಡೆ ಬಂದಾಗ ಮಿಕ್ಸ್ ಆದಾಗ ಏನಾಗುತ್ತೆ, ಮತ್ತು ಇನ್ನೊಂದಷ್ಟು ಬೆಳೆಗಳಿಗೆ ಮತ್ತೆ ಇನ್ನೊಂದು 1 ವರ್ಷ 2 ವರ್ಷ
ವರ್ಷ ಕಾಲ ಬೆಳೆ ಚೆನ್ನಾಗಿ ಆಗೋದಕ್ಕೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದಕ್ಕೆ 2 ವರ್ಷಕ್ಕೊಮ್ಮೆ ಒಂದು ನೇಗಿಲು ಸಿಂಗಲ್ ಉಳುಮೆ ನೇಗಿಲು ಹಾಕಿದಾಗ ಒಳಗಿಂದ ಮಣ್ಣೆಲ್ಲ ಎತ್ತಿ ಮೇಲೆ ಹಾಕುತ್ತೆ. ಸೊ ಅದು ಮಾಡ್ಕೊಳ್ಳೋದು ಉತ್ತಮ. ಇನ್ನು ವರ್ಷದೊಳಗಡೆ ಬರೋ ಬೆಳೆಗಳಿಗೆ ನೀವು ಆಲ್ಮೋಸ್ಟು ಒಂದು 5 ನೇಗಿಲು ಕಲ್ಟಿವೇಟ್ರು ಹಾಕಿ ನೀಟಾಗಿ ರೋಟೋವೇಟ್ರ್ ಹಾಕಿ ಲೆವೆಲ್ ಮಾಡಿಕೊಂಡು ಸಿದ್ಧತೆ ಮಾಡ್ಕೋಬೋದು ಕ್ಯಾರೆಟ್ಗೆ. ಸರ್, ಇಂದು ಮುಖ್ಯವಾಗಿ ಅಂದರೆ ನಾವು ಈ ಬೀಜಗಳನ್ನು ಬಿತ್ತನೆ ಮಾಡೋ ಸಮಯಕ್ಕೆ ಸೊ ಏನೆಲ್ಲ ನಾವು ತಯಾರಿ ಮಾಡ್ಕೊಬೇಕಾಗುತ್ತೆ, ಅಂದರೆ ಗೊಬ್ಬರಗಳಾಗ್ಬೋದು, ರಾಸಾಯನಿಕ ಗೊಬ್ಬರಗಳಾಗ್ಬೋದು, ಮತ್ತು ಏನೆಲ್ಲ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು, ಅಂದರೆ 1 ಎಕರೆ ಪ್ರಮಾಣದಲ್ಲಿ ಹೇಳೋದಾದರೆ? 1 ಎಕರೆ ಪ್ರಮಾಣದಲ್ಲಿ ಹೇಳೋದಾದರೆ ನಿಮಗೆ ಈಗ ರಾಸಾಯನಿಕ ಗೊಬ್ಬರ ನಾನು ಅದನ್ನೇ ಹೇಳಿದ್ದು, ಈ ಕ್ಯಾರೆಟ್ ಬೆಳೆಗೆ ಅಷ್ಟೊಂದು ರಾಸಾಯನಿಕ ಗೊಬ್ಬರ ಅವಶ್ಯಕತೆ ಇಲ್ಲ. ನಾಟಿ ಗೊಬ್ಬರ ತುಂಬ ಸ್ವಲ್ಪ ಚೆನ್ನಾಗಿ ಸಗಣಿ ಗೊಬ್ಬರ ಕೊಟ್ಟಿದ್ದೆ ಆದರೆ ನೀವು ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬನೆ ಆಗೋದು ತೊಂದರೆ ಏನಿರೋದಿಲ್ಲ. ಇದಕ್ಕೆ ಮೈನ್ ಏನಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಉಂಗೆ ಹಿಂಡಿ ಗೊತ್ತಲ್ವಾ, ಉಂಗೆ ಹಿಂಡಿ ಅದನ್ನು ಬಳಕೆ ಮಾಡಿ, ಅದರಿಂದ ನಮಗೆ ನೆಲದ ಫಲವತ್ತತೆ ಹೆಚ್ಚಾಗುತ್ತೆ. ಅದರಿಂದ ಬೇರೆ ರೀತಿಯಾದ ಯಾವುದೇ ಸೈಡ್ ಎಫೆಕ್ಟ್ಸ್ ಎಲ್ಲ ಇರೋದಿಲ್ಲ ರಾಸಾಯನಿಕ ಗೊಬ್ಬರ ಥರ. ಅದನ್ನು ಉಂಗೆ ಹಿಂಡಿನ ಬಳಕೆ ಮಾಡಿ ನೀವು 1 ಎಕರೆಗೆ ಹಾಕೋದೇ ಆದರೆ ಒಂದು 5 ಮೂಟೆ 40 kg ಚೀಲ ಬರುತ್ತೆ, ಒಂದು 1250 ರೂಪಾಯಿ ಆಗುತ್ತೆ. ಒಂದು 5 ಮೂಟೆ ಯೂಸ್ ಮಾಡಿದ್ರೆ ಸಾಕು. ಅದ್ರ ಜೊತೆಗೆ ನಿಮ್ಮ ನೆಲದಲ್ಲಿ ಏನಾದರೂ ಈ ಕಾಂಡ ಕೊರೆಯೋ ಹುಳು ಆ ರೀತಿ ಯಾವುದಾದ್ರೂ ಇದ್ದ ಪಕ್ಷದಲ್ಲಿ ಮಾತ್ರ ಯಾವುದಾದ್ರೂ ಕೆಮಿಕಲ್ ಅದ್ರ ಜೊತೆ ಮಿಕ್ಸ್ ಮಾಡಿ ಚೆಲ್ಲಿದ್ರೆ ಅದು ಸ್ವಲ್ಪ ಹತೋಟಿಯಲ್ಲಿರುತ್ತೆ. ಇದಿಷ್ಟು ನೀವು ಗೊಬ್ಬರ, ಇದು ಸ್ಟಾರ್ಟಿಂಗಲ್ಲಿ ಕೊಡೋ ಗೊಬ್ಬರ. ಇದಾದ ನಂತರ ನೀವು ಒನ್ ಟೈಮ್ ಯೂರಿಯಾ ಯೂಸ್ ಮಾಡಬೇಕಾಗಿ ಬರುತ್ತೆ. ಅದು ನಿಮ್ಮ ಪೈರು ಯಾವ ರೀತಿ ಗ್ರೋತ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಟೈಮ್ ಅಥವಾ 2 ಟೈಮ್ ಯೂರಿಯಾ ಲೈಟಾಗಿ ಯೂಸ್ ಮಾಡಬೇಕಾಗುತ್ತೆ. ಎಕರೆಗೆ ಒಂದು 20 ರಿಂದ 25 kg ಆದರೆ ಸಾಕು, ತೆಳ್ಳಗೆ ಕೊಡಬೇಕು. ಇದು ಒಟ್ಟಾರೆ ಕಾಲಾವಧಿ ಎಷ್ಟು ದಿನ ಬರುತ್ತೆ ಈ ಬೆಳೆ? ಈಗ ಟಾಕಿ ವೆರೈಟೀಸ್ ಎಲ್ಲ ಬಂದು ನಿಮಗೆ ಆಲ್ಮೋಸ್ಟು ಒಂದು 2.5 ತಿಂಗಳಿಗೆ ಅಂದರೆ 80 ದಿನಕ್ಕೆ ನೀವು ಹಾರ್ವೆಸ್ಟ್ ಮಾಡ್ಕೋಬೋದು. ನಿಮಗೇನಾದರೂ ಆ ರೀತಿ ಚೆನ್ನಾಗಿ ಗಡ್ಡೆ ಸೈಜ್ ಬಂದಿಲ್ಲ ಅಂತ ಪಕ್ಷದಲ್ಲಿ ಮಾತ್ರ ಒಂದು 3 ಮಂತ್ಸ್ವರೆಗೂ ನೀವು ಇಟ್ಕೋಬೋದು. ಟಾಕಿ 999 ವೆರೈಟಿ ಅಂತೂ 2 ತಿಂಗಳು 10 ದಿನದಿಂದ 2 ತಿಂಗಳು 20 ದಿನದೊಳಗಡೆ ನೀವು ಹಾರ್ವೆಸ್ಟ್ ಮಾಡ್ಕೋಬೋದು. ಸರಿನಾ, ಮೇಯ್ನಾಗಿ ಅಂದರೆ ಕ್ಯಾರೆಟ್ನಲ್ಲಿ ಈಗ ಏನೆಲ್ಲ ರೋಗಗಳು ಬರುತ್ತೆ, ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅಂದರೆ ಎಷ್ಟು ದಿನದಿಂದ ಶುರು ಆಗುತ್ತೆ ನಾವು ಸ್ಪ್ರೇಗಳನ್ನ ಮಾಡಬೇಕಾದ್ರೆ ಅದ್ರ ಬಗ್ಗೆ? ಈಗ ಕ್ಯಾರೆಟ್ಗೆ ಬಂದಾಗ ನೀವು ಹೆವಿಯಾದ ಕೆಮಿಕಲ್ಸು ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನು ಇರೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು 2-3 ಕೆಮಿಕಲ್ಸ್ ಇದೆ, ಅದನ್ನು ಬಳಕೆ ಮಾಡಿದ್ರೆ ಸಾಕು. ಇನ್ನು ಕ್ಯಾರೆಟ್ಗೆ ಬಂದು ರೋಗ ಅಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ಏನಾಗುತ್ತೆ, ಜಡಿ ಮಳೆ ಹಿಡಿಯುತ್ತೆ. ಆ ಜಡಿ ಮಳೆ ಹಿಡಿದಾಗ ಏನಾಗುತ್ತೆ, ಈ ಅಂಗಮಾರಿ ರೋಗ ಟೈಪಲ್ಲಿ ಇದಕ್ಕೂ ಬರುತ್ತೆ. ಈ ತೇವಾಂಶ ಜಾಸ್ತಿ ಆದಾಗ ಎಲ್ಲ ಕಪ್ಪಗಾಗಿ ಪೈರೆಲ್ಲ ಸತ್ತೋಗುತ್ತೆ. ಸೊ ಆ ತೊಂದರೆ ಬಂದರೆ ಮಾತ್ರ, ಆ ರೋಗ ಬಿದ್ದರೆ ಮಾತ್ರ ನೀವೇನಾದರೂ ಹೈಯರ್ ಎಂಡು ಔಷಧಿಗಳನ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಈಗ ಕಾಮನ್ ಆಗಿ ಸ್ಪ್ರೇ ಮಾಡೋದು ಯಾವುದಪ್ಪ ಅಂತ ಹೇಳಿದ್ರೆ M45 ಮೆಟಲಾಕ್ಸಿಲ್ಲು, ಅದಾದ ನಂತರ ಕಾರ್ಟಾಪ್ ಹೈಡ್ರೋಕ್ಲೋರೈಡ್. M45 ರೋಗ ಬರದೇ ಕಾಪಾಡೋದಕ್ಕೆ, ಮೆಟಲಾಕ್ಸಿಲ್ ಬಂದು ರೋಗ ಏನಾದರೂ ಇದ್ದರೆ ಅವಾಯ್ಡ್ ಆಗೋದಕ್ಕೆ, ಅದಾದ ನಂತರ ಕಾರ್ಟಾಪ್ ಹೈಡ್ರೋಕ್ಲೋರೈಡ್. ಇವಾಗ ಈ ರಂಗೋಲಿ ಏನಿದೆ, ಎಲೆಗಳ ಮೇಲೆ ಮೇಯೋ ಅಂತ ರಂಗೋಲಿ ಕ್ಯಾರೆಟ್ ಗಡ್ಡೆನೂ ಮೇಯ್ತಾ ಇದೆ ಈಗ. ಸೊ ಆ ಕಾರಣಕ್ಕೋಸ್ಕರ ಕಾರ್ಟಾಪ್ ಹೈಡ್ರೋಕ್ಲೋರೈಡು ಯೂಸ್ ಮಾಡಬೇಕಾಗುತ್ತೆ. ಪ್ರಮಾಣಗಳು ಹೇಳ್ಬೇಕಂತ ಹೇಳಿದ್ರೆ ಒಂದು M45 ಆದರೆ 2 ಗ್ರಾಮ್ಸು, ಮೆಟ್ಲಾಕ್ಸಿಲ್ 1 ಗ್ರಾಮು, ಕಾರ್ಟಾಪ್ ಹೈಡ್ರೋಕ್ಲೋರೈಡ್ 2 ಗ್ರಾಮ್ಸ್ ಯೂಸ್ ಮಾಡ್ಕೋಬೋದು. ಇದಿಷ್ಟು ನಿಮಗೆ ಉತ್ತಮವಾದ ರಿಸಲ್ಟ್ ಬೇಕಂದರೆ ಒಂದು ಸ್ವಲ್ಪ ಗಮ್ ಬೆರೆಸ್ಕೊಳ್ಳಿ ಅದ್ರ ಜೊತೆಗೆ. ಸೊ ಇದಿಷ್ಟು ನಾರ್ಮಲಾಗಿ ಯೂಸ್ ಮಾಡೋವಂಥದ್ದು. ಇನ್ನೇನಾದರೂ ನಿಮಗೆ ರೋಗ ಜಾಸ್ತಿ ಹತೋಟಿಗೆ ಬಂದಿಲ್ಲ ಅಂದರೆ ಅಂದಿದ್ದ ಪಕ್ಷದಲ್ಲಿ ಆಕ್ರೋಬ್ಯಾಟು, ಅದಾದ ನಂತರ ಮೆಲೋಡಿ ಇದೆ, ಕೋಸೈಡ್ ಇದೆ, ಕರ್ಜೆಟ್ ಇದೆ. ಸೊ ಇಂಥ ಹೈಯರ್ ಎಂಡು ಔಷಧಿಗಳಿಗೆ ನೀವು ಆಮೇಲೆ ಅದಾದ ನಂತರ ರೋಗ ಏನಾದರೂ ಹೆವಿ ಆದರೆ ಮಾತ್ರ ಹೋಗ್ಬೋದು. ಸೊ ಇದಿಷ್ಟು ಅಷ್ಟೇ ಔಷಧಿ ವಿಚಾರಕ್ಕೆ ಬಂದಾಗ. ಇದು ಒಂದು 3 ರಿಂದ 4 ಸ್ಪ್ರೇ ಕೊಟ್ಟರೆ ಸಾಕು ಈ ಬೆಳೆಗೆ. ಎಂಟೈರ್ ಬೆಳೆಗೆ 3 ರಿಂದ 4 ಸ್ಪ್ರೇ ಕೊಟ್ಟರೆ ಸಾಕು. ಕೆಲವೊಬ್ರು ಏನು ಮಾಡ್ತಾರೆ, 2 ಸ್ಪ್ರೇನಲ್ಲೂ ಬೆಳೀತಾರೆ. ಅವರವರು ತೋಟಕ್ಕೆ ಅನುಕೂಲವಾಗಿ ಅವರವರು ಬೆಳೆ ಯಾವ ರೀತಿ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 4 ಸ್ಪ್ರೇ ಆದರೆ ಮುಗೀತು ಈ ಬೆಳೆ. ಈಗ ಔಷಧಿ ಸ್ಪ್ರೇ ಮಾಡೋ ವಿಚಾರಕ್ಕೆ ಬಂದಾಗ ನಾವು ಬೀಜ ಬಿತ್ತನೆ ಮಾಡಿ ಒಂದು 9 ರಿಂದ 12 ದಿನದೊಳಗಡೆ ಕ್ಯಾರೆಟ್ ಮೊಳಕೆ ಬರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ನಮಗೆ ಚಿಗುರು ಬರೋದೇನಾಗುತ್ತೆ ಒಂದು 15 ಡೇಸ್ ಆದಮೇಲೆ ಬರುತ್ತೆ. ಒಂದು 25 ದಿನಕ್ಕೆ ಒಂದು ಚಿಕ್ಕ ಸ್ಪ್ರೇ, ಅದಾದ ನಂತರ 1 ತಿಂಗಳು 15 ದಿನಕ್ಕೆ ಒಂದು ಸ್ಪ್ರೇ, ಅದಾದ ನಂತರ ಒಂದು 2 ತಿಂಗಳಿಗೆ ಒಂದು ಸ್ಪ್ರೇ ಕೊಟ್ಟರೆ ಮುಗೀತು ಇದ್ರ ಕೆಲಸ. ಇನ್ನೇನು ಯಥೇಚ್ಛವಾಗಿ ಸ್ಪ್ರೇ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಇದಕ್ಕೆ ಬಂದು ರಂಗೋಲಿ ಹೇಳಿದ್ನಲ್ಲ, ಲೀಫ್ ಮೈನರ್ ಪ್ರಾಬ್ಲಮ್ ಇರುತ್ತೆ, ಗಡ್ಡೆ ಮೇಲೆ ಮೇಯುತ್ತೆ, ಅದೊಂದು ಬಿಟ್ಟರೆ ಇನ್ನು ರೋಗ ಒಂದು ಅಷ್ಟೇ ಬರೋದು. ಇನ್ನು ಅದು ಬಿಟ್ಟರೆ ಇನ್ನು ಬೇರೆ ಥರ ಹುಳ ಅದೆಲ್ಲ ಬರುತ್ತೆ ಅನ್ನೋದು ಏನು ಚಾನ್ಸಸ್ ಇಲ್ಲ. ಇದಿಷ್ಟು ಔಷಧಿ ವಿಚಾರ. ಅಂದರೆ ಸರ್, ಈಗ
ಕ್ಯಾರೆಟ್ ಏನಿದೆ ಸ್ವಲ್ಪ ಒತ್ತಾಗಿ ಬೆಳೆಯುತ್ತೆ, ಅಂದ್ರೆ ಅದು ಬೆಳೆದ್ಮೇಲೆ ಮನುಷ್ಯ ಓಡಾಡೋದ್ರು ಕೂಡ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಪೈರುಗಳು ಕೂಡ ಮುರಿಯುತ್ತೆ. ಹೌದು ಹೌದು ಹೌದು. ಸೊ ಇದರಲ್ಲಿ ನಾವು ಕಳೆ ನಿರ್ವಹಣೆ ಹೆಂಗೆ, ಯಾವ ತರ ಮಾಡ್ಬೇಕಾಗುತ್ತೆ? ಕಳೆ ನಿರ್ವಹಣೆ ವಿಚಾರಕ್ಕೆ ಬಂದಾಗ ನಿಮಗೆ ಫಸ್ಟಲ್ಲೇ ನೀವು ಬೀಜ ಚೆಲ್ತೀರಲ್ವಾ, ಬೀಜ ಚೆಲ್ಲಿದ್ದ ಸ್ಟಾರ್ಟಿಂಗಲ್ಲೇ ಏನಾಗುತ್ತೆ, ನಿಮಗೆ ಒಂದು ಕೆಮಿಕಲ್ ಇದೆ. ಬೀಜ ಚೆಲ್ಲಿ ನೆಲನ ಚೆನ್ನಾಗಿ ನೆನೆಸಿ ನೆಕ್ಸ್ಟ್ ಡೇ ಏನಿದೆ ಆ ಟೈಮಲ್ಲಿ ನೀವು ಆಕ್ಸಿಫ್ಲೋರಾಫಿನ್ ಅಂತ ಬರುತ್ತೆ. ಇಂಡೋಫಿಲ್ ಕಂಪ್ನಿದಾದರೆ ಆಕ್ಸಿ ಗೋಲ್ಡ್ ಅಂತ ಬರುತ್ತೆ. ಇವಾಗ ಸಿಂಜೆಂಟಾ ಇದೆ, ತುಂಬ ಕಂಪ್ನೀಸ್ ಇದೆ. ನೀವು ಯಾವುದಾದ್ರೂ ಆಗಲಿ ಆಕ್ಸಿಫ್ಲೋರಾಫಿನ್ 23.4% ಏನೋ ಬರುತ್ತೆ. ಸೊ ಅದನ್ನು ನೀವೇನು ಮಾಡಬೇಕು, 1 ಲೀಟರ್ಗೆ 0.5 ml ಹಾಕ್ಕೊಂಡು ಚೆನ್ನಾಗಿ ನೆನೆಸಿದ ಮೇಲೆ ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ಅದನ್ನು ಲೈಟಾಗಿ ನೀಟಾಗಿ ಸ್ಪ್ರೇ ಕೊಟ್ಬಿಟ್ರೆ ನಿಮಗೆ ಕಳೆ ಇರುವಂಥ ಬೀಜ ಏನಾಗುತ್ತೆ, ಮೊಳಕೆ ಹೊಡೆಯೋದಿಲ್ಲ. ಸೊ ಅದು ತುಂಬಾ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು 75% ಪೂರ್ತಿ ಕಂಟ್ರೋಲಲ್ಲ ಇರುತ್ತೆ ಕಳೆ. ಅದಾದ ನಂತರ 1-2 ಕಳೆ ಇರುತ್ತೆ. ಅದನ್ನು ಈ 1 ತಿಂಗಳ ಟೈಮಿಂಗ್ಸ್ ಇರುತ್ತಲ್ಲ, 1 ತಿಂಗಳಿಗೆ ನೀವು ಅದನ್ನು ಕೈಯಿಂದ ಲೇಬರ್ಸ್ನ ಇಟ್ಕೊಂಡು ಕಿತ್ಕೊಂಡ್ರೆ ತುಂಬಾ ಉತ್ತಮ. ಅದಾದ ನಂತರ ನೀವು ಅದೇ ಹೇಳಿದ್ರಲ್ಲ, ಪೈರು ತುಳಿಯೋದು ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತೀರಲ್ವ. ಸೊ ಆ ಟೈಮಲ್ಲಿ ಏನಪ್ಪ ಮಾಡಬೇಕಂತ ಹೇಳಿದ್ರೆ, ನೀವು ಪ್ರತಿಯೊಂದು 8 ಅಡಿಗೆ ಅಥವಾ 6 ಅಡಿಗೆ ಒಂದು ಸಾಲ್ ಮಾಡ್ಕೊಳ್ಳಿ. ಒಂದು ಚೆನಕೆನಲ್ಲೇ ಆಗಲಿ ಅಥವಾ ನೇಗ್ಲಲ್ಲಾಗಲಿ ಒಂದು ಲೈನ್ ಥರ ಮಾಡಿಬಿಡಿ. ಆ ಥರ ಮಾಡಿದಾಗ ಏನಾಗುತ್ತೆ, ನಾವು ಸ್ಪ್ರೇ ಮಾಡಲಿಕ್ಕೆ ಹೋದಾಗಲೂ ಅಷ್ಟೇ ಆ ಕಾಲುವೆನಲ್ಲೇ ಓಡಾಡ್ಕೋಬೋದು. ಆ ಕಡೆ ಈ ಕಡೆ ಒಂದು ಅರ್ಧ, ಆ ಕಡೆ ಒಂದು ಅರ್ಧ ಸ್ಪ್ರೇ ಮಾಡಿಕೊಂಡ್ರೆ ಮುಗಿಯುತ್ತೆ. ಸೊ ಆವಾಗ ಯಾವುದು ತೋಟದಲ್ಲಿ ಪೈರನ್ನ ತುಳಿಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ, ಏನೂ ತೊಂದರೆ ಬರೋದಿಲ್ಲ. ಸರ್, ಇನ್ನೊಂದು, ಈ ಕಳೆನಾಶಕಗಳನ್ನ ನಾವು ಬಳಸೋದ್ರಿಂದ ಸೊ ಭೂಮಿ ಮೇಲೆ ಏನಾದರೂ ಪರಿಣಾಮಗಳಾಗುತ್ತಾ? ಅದನ್ನು ನಾವು ಸೀರಿಯಸ್ ಆಗಿ ತೊಗೊಬೇಕಾಗುತ್ತಾ ರೈತರು? ಕಳೆನಾಶಕ ವಿಚಾರಕ್ಕೆ ಬಂದಾಗ ಈಗ ಏನಾಗ್ತಿದೆ, ಬೆಳೀತಾ ಇರೋ ರೀತಿನೇ ಆ ರೀತಿ ಇದೆ. ಕಳೆನಾಶಕ ಅಂತ ಹೇಳಿದ್ರೆ ಈಗ 1 ಎಕರೆ ಮಾಡೋನು 5 ಎಕರೆ ಮಾಡೋಕ್ಕೆ ಹೋಗ್ತಾನೆ. ಆ ಕಳೆನ ಮೇಂಟೈನ್ ಮಾಡಬೇಕಂದ್ರೆ ಏನು ಮಾಡ್ತಾನೆ, ಪ್ರತಿಯೊಬ್ಬರು ಆ ಕಳೆನಾಶಕ ತಂದು ಸ್ಪ್ರೇ ಮಾಡ್ತಾರೆ. ಕಳೆನಾಶಕ ಕೆಲವೊಂದು ಕಂಟ್ರೀಸಲ್ಲಿ ಟೋಟಲ್ ಬ್ಯಾನ್ ಮಾಡಿದ್ದಾರೆ. ಸೊ ನಮ್ಮ ಕಂಟ್ರಿನಲ್ಲಿ ಬ್ಯಾನ್ ಆಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನು ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆ ಇನ್ನು. ಸೊ ಏನಾಗಿದೆ, ರೌಂಡ್ ಅಪ್ ಇದೆ, ಪ್ಯಾರಾಕೋಟ್ ಅಂತಿದೆ. ಸೊ ಈ 24 ಅವರ್ಸಲ್ಲಿ ಒಣಗುತ್ತೆ ಪ್ಯಾರಾಕೋಟ್ 24% ಇದು. ಈ ರೌಂಡ್ ಅಪ್ ಏನಿದೆ ಅದು ಬಂದು ಗ್ಲೈಫಾಸ್ಫೇಟ್ ಏನೋ ಬರುತ್ತೆ ಕೆಮಿಕಲ್ಲು. ಸೊ ಇದನ್ನೆಲ್ಲ ಯಥೇಚ್ಛವಾಗಿ ಯೂಸ್ ಮಾಡ್ತಾ ನೆಲ ಇದನ್ನು ಕಳ್ಕೊಬಿಡುತ್ತೆ. ಅದಲ್ಲದೆ ಅದನ್ನು ನಾವು ಯೂಸ್ ಮಾಡೋರು ಅಷ್ಟೇ, ತಿನ್ನೋರು ಅಷ್ಟೇ ಒಂದು ಸ್ವಲ್ಪ ತೊಂದರೆ, ಮುಂದೆ ಫ್ಯೂಚರಲ್ಲಿ ತೊಂದರೆ ಅನುಭವಿಸ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀರಿ, ಗ್ಲೈಸಿಲ್ ಆಗಲಿ ಸೊ ಇಂಥ ಕೆಮಿಕಲ್ಸ್ ಯಾವುದೂ ನಾವು ಯೂಸ್ ಮಾಡೋದಿಲ್ಲ. ನಮ್ಮದು ಪುಟ್ಟದಾಗಿ 1 ಎಕರೆ ಇರೋದ್ರಿಂದ ನಾವು ಆದಷ್ಟು ಕಳೆ ಇಲ್ದಿರ ಇಟ್ಕೊಂಡಿದ್ದೀರಿ. ಬಂದಿದ್ದ ಕಳೆನ ಇಮಿಡಿಯೇಟಾಗಿ ಹೂವು ಬರೋಕ್ಕೆ ಮುಂಚೆ ಕಿತ್ತಾಕಿದ್ರೆ ಬೀಜ ಉದುರೋದಿಲ್ಲ, ಕಳೆ ನಿಮಗೆ ಕಂಟ್ರೋಲಲ್ಲಿರುತ್ತೆ. ಸರಿನಾ, ಈಗ ಕ್ಯಾರೆಟ್ನ ಬೆಳೆ ಏನಿದೆ ಇದರಲ್ಲಿ ಈಗ ನಾವು ಬಿತ್ತನೆ ಬೀಜಗಳನ್ನ ಅಂದ್ರೆ ಚೆಲ್ಲೋ ವಿಧಾನ ಆಗ್ಬೋದು, ಮತ್ತೆ ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂದ್ರೆ, ಚೆಲ್ಲುವಾಗ ತುಂಬಾ ಇದು ನೋಡ್ಲಿಕ್ಕೆ ಜೀರಿಗೆ ಇರೋ ತರ ಇರೋದ್ರಿಂದ ತುಂಬಾ ಸಮಸ್ಯೆ ಆಗುತ್ತೆ. ಕೆಲವರು ಹೊಸಬರಾಗ್ಬೋದು, ಹಳಬರಿಗೆ ಗೊತ್ತಿದ್ರೆ ಚೆಲ್ತಾರೆ. ಸೊ ಯಾವ ರೀತಿ ಇದನ್ನ ಚೆಲ್ಲಬೇಕು ಅಂತ, ಇದು ಮಿಷಿನ್ಗಳೇನಾದ್ರೂ ಇದೆಯಾ, ಅದ್ರ ಬಗ್ಗೆ ಹೇಳೋದು? ಇದು ಕ್ಯಾರೆಟ್ ಸೋಯಿಂಗ್ ಮಿಷಿನ್ ಅಂತ ಯಾವುದು ನಾನು ನೋಡಲಿಲ್ಲ, ಇನ್ನು ಇದೆ ಅಂತ ಹೇಳಿದ್ದಾರೆ. ಬಟ್ ಅಂತ ಹೇಳಿದ್ರೆ ಅದು ಏನಂದರೆ, ಮನೆ ಪ್ರಮಾಣಕ್ಕೆ ಮನೆ ಮಟ್ಟಿಗೆ ಹೊಲಗಳಲ್ಲಿ ಚಿಕ್ಕದಾಗಿ ಮನೆ ಪಕ್ಕದಲ್ಲಿ ಮಾಡೋ ಕೈ ತೋಟಗಳಿಗೆ ಬೇಕಾಗಿದ್ರೆ ಅದು ಡ್ರಮ್ ಸೀಡರ್ ಅಂತ ಬರುತ್ತೆ, ಆ ಟೈಪಲ್ಲಿ ಬರುತ್ತೆ. ಅದನ್ನು ಬೀಜ ಅದರಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ರೋಲ್ ಮಾಡ್ಬೋದು. ನಾವು ಎಕರೆನ ಈ ರೀತಿ ಮಾಡಬೇಕಂದ್ರೆ ಆಗೋದಿಲ್ಲ. ಆದ ಕಾರಣ ಏನು ಮಾಡ್ತೀರಿ, 100 ಗ್ರಾಮ್ ಪ್ಯಾಕೆಟ್ ಬಂದು 1450 ರೂಪಾಯಿ ಆಗುತ್ತೆ ಟಾಕಿ 999 ತಗೊಂಡ್ರೆ. ಸೊ ಆ 1 ಎಕರೆಗೆ 20 ಪ್ಯಾಕೆಟ್ ಬೇಕು. ಬೀಜದ್ದೇ ನಿಮಗೆ 28,000-30,000 ರೂಪಾಯಿ ಬೀಳುತ್ತೆ. ಸೊ ಆದ ಕಾರಣ ಏನಾಗುತ್ತೆ, ನಾವು ಅದನ್ನು ಆದಷ್ಟು ಕೈಯಲ್ಲಿ ಚೆಲ್ಲೋದನ್ನು ರೂಢಿ ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಚೆಲ್ಲೋರು ಏನಿದ್ದಾರೆ ಅವರು 1 ಪ್ಯಾಕೆಟ್ ಎತ್ಕೊಂಡ್ರೆ ಇದು ಸೀಡ್ ಜೊತೆಗೆ ಒಂದು ಸ್ವಲ್ಪ ಮರಳು, ಒಂದು 100 ಗ್ರಾಮ್ ಸೀಡ್ ತಗೊಂಡ್ರೆ ಅದು 200 ಗ್ರಾಮ್ ಅಷ್ಟು ಮರಳು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಕೈಗೆ ಸಿಕ್ಕಿದಂಗೆ ಆಗುತ್ತೆ ಅವ್ರಿಗೆ. ಸೊ ಆವಾಗ ಸರಿಲಿಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಗೊತ್ತಿರೋರಾದರೆ ಚೆನ್ನಾಗಿ ಅದ್ರ ಬಗ್ಗೆ ಅನುಭವ ಇರೋರಾದರೆ ಪುಟ್ಟದಾಗಿ ಕೈಯಲ್ಲಿ ಈ ರೀತಿ ಇಟ್ಕೋತಾರೆ ನೋಡಿ, ಈ ರೀತಿ ಶೇಕ್ ಮಾಡಿಬಿಟ್ಟು ಚೆಲ್ಕೋತಾರೆ ಅನುಭವ ಇರೋರು. ಇಲ್ಲದೆ ಇರೋರು ಏನು ಮಾಡಬೇಕು, ಅದೇ ಅದು 1 ಪ್ರಮಾಣ ಅದಿದ್ದಂದರೆ ಇನ್ನು 2 ಪ್ರಮಾಣದಷ್ಟು ಮರಳು ಮಿಕ್ಸ್ ಮಾಡ್ಕೊಂಡು ಚೆಲ್ಕೊಂಡ್ರೆ ತುಂಬಾ ಉತ್ತಮ. ಯಾಕಂತ ಹೇಳಿದ್ರೆ 1 ಪ್ಯಾಕೆಟು ಬಂದು ನೀವು 2 ಗುಂಟೆಗೆ ಚೆಲ್ಲಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು ನೀವು ಕ್ಲೀನಾಗಿ ಒಂದ್ಸಲಿ ಡೆಮೋ ಒಂದು ಚಿಕ್ಕದಾಗಿ ಒಂದು ತೋಟ ಮಾಡಿ ಫಸ್ಟು. ಅದಾದ ನಂತರ ಅದೆಲ್ಲ ಅನುಭವ ತಗೊಂಡು ಆಮೇಲೆ ಮುಂದುವರಿಬೋದು ಚೆನ್ನಾಗಿ. ಸರ್, ಅಂದರೆ ಈಗ ಕ್ಯಾರೆಟ್ನಲ್ಲಿ ಮುಖ್ಯವಾದ ಹಂತ ಏನಂತಂದರೆ ವಾಷಿಂಗು. ಸೊ ಕಿತ್ತಾದ್ಮೇಲೆ ವಾಷಿಂಗು. ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅದರಲ್ಲಿ ಈಗ ವಾಷಿಂಗ್ ಹತ್ರದಲ್ಲಿ ಇಲ್ಲದೆ ಇರ್ತಕ್ಕಂಥ ರೈತರು, ಸೊ ಅವ್ರಿಗೆ ಯಾವ ರೀತಿ ಹೇಳ್ತೀರಾ?
ಈಗ ವಾಷಿಂಗು ಹತ್ತಿರದಲ್ಲಿ ಅಂತ ಹೇಳಿದ್ರೆ ಈಗೆಲ್ಲ ಆಲ್ಮೋಸ್ಟ್ ಮಿಷನ್ಸು ಒಂದೊಂದು ತಾಲೂಕಿಗೆ ಇಷ್ಟಿಷ್ಟು ಮಿಷನ್ಸ್ ಅಂತ ಇದು ಮಾಡಿದ್ದಾರೆ. ಕ್ಯಾರೆಟ್ ವ್ಯಾಪಾರ ಮಾಡೋರು ತುಂಬ ಜನ ಇರೋ ಕಡೆ ತುಂಬ ಮಿಷನ್ಸ್ ಹಾಕ್ಕೊಂಡಿದ್ದಾರೆ. ಕೆಲವೊಂದು ರಿಮೋಟ್ ಏರಿಯಾದಲ್ಲಿ ಹಳ್ಳಿಗಳಲ್ಲಿ ಬಂದು ಪಾಪ ರೈತರಿಗೆ ಇದು ತೊಂದರೆ ಆಗ್ತಿದೆ. ಆ ಕ್ಯಾರೆಟು ವಾಷಿಂಗ್ ಮಾಡೋದು ಮಾರ್ಕೆಟಿಂಗ್ ತೊಂದರೆಗೋಸ್ಕರ ಏನು ಮಾಡ್ತಿದ್ದಾರೆ, ಹಾಕೋದಕ್ಕೆ ಇನ್ನು ಹಿಂಜರಿತಾ ಇದ್ದಾರೆ. ಸೊ ಆ ಕಾರಣದಲ್ಲಿ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಕೃಷಿ ಹೊಂಡ ಅಥವಾ ಕೆರೆ ಏನಿದೆ ಅಂಥ ಕಡೆ ಇದ್ದಾಗ ಒಂದು ತಾರ್ಪಾಲ್ ಹಾಸಿ ಅದರ ಮೇಲೆ ಒಂದು ಯಾವುದಾದ್ರೂ ಆಯಿಲ್ ಪಂಪ್ ಬರುತ್ತಲ್ವ ಅದನ್ನು ಇಟ್ಕೋಬೋದು. ಇಲ್ಲ ಅಥವಾ ನಿಮ್ಮ ಹತ್ರ ಸ್ಪ್ರೇಯರ್ದು ಹೆವಿ ಪಂಪ್ ಇದ್ದರೆ ಅದನ್ನು ಇಟ್ಕೋಬೋದು. ನೀರು ಕಂಟಿನ್ಯೂಸ್ ಆಗಿ ರನ್ನಿಂಗಲ್ಲಿಟ್ಟು ಕಾಲಲ್ಲಿ ತುಳಿದು ವಾಶ್ ಮಾಡ್ತಾಯಿದ್ರು. ಮೊದಲು ನಮ್ಮ ಕಡೆ ಎಲ್ಲ ಅದೇ ರೀತಿ ಮಾಡ್ತಾಯಿದ್ದು. ಆ ರೀತಿ ಪ್ರೊಸೀಜರ್ ಫಾಲೋ ಮಾಡಿಕೊಂಡ್ರೆ ಮಾಡ್ಕೋಬೋದು ಸರ್ ವಾಷಿಂಗು. ಮಿಷಿನ್ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಕೆರೆ ಇರಬೇಕು, ಯಾಕಂದರೆ ನೀರು ಯಥೇಚ್ಛವಾಗಿ ಯೂಸ್ ಆಗುತ್ತೆ. ಕೆರೆ ಇದ್ದರೆ ಕೆರೆಯ ನೀರು ಹಂಗೆ ರಿಟರ್ನ್ ಹೋಗ್ತಾ ಇರುತ್ತಲ್ವ, ಯೂಸ್ ಮಾಡ್ಕೋಬೋದು. ವಾಷಿಂಗ್ ವಿಚಾರಕ್ಕೆ ಬಂದಾಗ ಕೆಲವೊಬ್ಬರು ಹತ್ತಿರದಲ್ಲಿ ನಿಯರ್ ಬೈ ಒಂದು 20-30 ಕಿಲೋಮೀಟ್ರ್ ಅಥವಾ 50 ಕಿಲೋಮೀಟ್ರ್ ಅವರು ಇದ್ದರೆ ಏನಾದರೂ ಹಾರ್ವೆಸ್ಟ್ ಮಾಡಿ ಲೂಸ್ ತುಂಬ್ಕೊಂಬಂದರೆ ಗಾಡಿಗೆ ತುಂಬ್ಕೊಂಬಂದು ಹಂಗೆ ಮಿಷಿನಲ್ಲಿ ಡಂಪ್ ಮಾಡಿ ತೊಳೆದು ಇಲ್ಲೇ ಮೂಟೆಗಳಿಗೆ ಹಾಕ್ಕೋಬೋದು. ನಿಯರ್ ಬೈ ಮಾರ್ಕೆಟ್ ಯಾವುದಾದ್ರೂ ಅವ್ರಿಗೆ ಪರಿಚಯ ಮಾರ್ಕೆಟ್ ಇರೋದು ಯಾವುದಾದ್ರೂ, ಈಗ ಕೋಲಾರ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಅಥವಾ ಈ ಚೆನ್ನೈಗೆ ಹಾಕೋರು ಯಾರಾದರೂ ಪರಿಚಯ ಇದ್ದರೆ ಅವ್ರ ಮುಖಾಂತರ ಹಾಕ್ಸ್ಕೋಬೋದು. ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ತೊಗೊಂಬಂದು ಮಿಷಿನಲ್ಲೂ ತೊಳ್ಕೊಬೋದು. ಮಿಷಿನಲ್ಲಿ ಒಂದು ಮೂಟೆಗೆ ಬಂದು 30 ರೂಪಾಯಿ ಚಾರ್ಜ್ ಮಾಡ್ಕೋತಾರೆ. ಒಂದು 100 kg ಮೂಟೆಗೆ ಬಂದು 30 ರೂಪಾಯಿ ಚಾರ್ಜ್ ಮಾಡ್ಕೋತಾರೆ. ಸೊ ಬೇಗ ಕೆಲಸ ಆಗಬೇಕಂತ ಹೇಳಿದ್ರೆ ಈ ರೀತಿ ಮಿಷಿನ್ನ ಯೂಸ್ ಮಾಡ್ಕೊಳ್ಳೋರು ಅಲ್ಲಿಂದ ಲೂಸ್ ತುಂಬ್ಕೊಂಬಂದು ಇಲ್ಲೆಲ್ಲ ಪಾಕೆಟ್ಗಳಿಗೆ ತುಂಬಿ ಅದನ್ನು ಯಾವ ಮಾರ್ಕೆಟ್ಗೆ ಬೇಕೋ ಆ ಮಾರ್ಕೆಟ್ಗೆ ನೀವು ಶಿಫ್ಟ್ ಮಾಡ್ಕೊಬೋದು. ಸ್ವಲ್ಪ ಈ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಟ್ ಕೆಲಸ ಈಸಿ. ಇಷ್ಟೆಲ್ಲ ಆದಮೇಲೆ ಈಗ ಒಂದು ತಿಂಗಳು ಪೈರಾಗಿರುತ್ತೆ. ನಾವು ಕೆಲವೊಂದು ಕಡೆ ತುಂಬಾ ಬೀಜ ಬಿದ್ದಿರುತ್ತೆ, ಕೆಲವೊಂದು ಕಡೆ ಲೈಟಾಗಿ ಬಿದ್ದಿರುತ್ತೆ. ಸೊ ಹಾಗೇನಾಗುತ್ತೆ, ತುಂಬ ಒತ್ತಾಗಿ ಬಿದ್ದಿರೋ ಕಡೆ ಗಡ್ಡೆ ನಮಗೆ ಸೈಜ್ ಬರೋದಿಲ್ಲ, ಹಾಗಾಗಿ ಬಿಟ್ಟುಬಿಟ್ರೆ. ಸೊ ಅದನ್ನು ಏನು ಮಾಡಬೇಕು, ಮೊಳಕೆ ಒಂದು ತಿಂಗಳು ಇರಬೇಕಾದ್ರೆ ಒಂದು 4ರಿಂದ 5 ಇಂಚು, ಒಂದು ಪೈರಿಂದ ಇನ್ನೊಂದು ಪೈರಿಗೆ 4ರಿಂದ 5 ಇಂಚು ವ್ಯತ್ಯಾಸ ಇರೋ ಥರ ಕಳೆ ಜೊತೆಗೆ ಅದನ್ನು ಕಿತ್ಕೊಬಿಡ್ಬೇಕು. ಒಂದು ಪೈರಿಂದ ಇನ್ನೊಂದು ಪೈರಿಗೆ 4ರಿಂದ 5 ಇಂಚು ವ್ಯತ್ಯಾಸದಲ್ಲಿತ್ತು ಅಂದರೆ ನಿಮಗೆ ಉತ್ತಮವಾದ ಇಳುವರಿ ನೀವು ತಗೊಳ್ತೀರಾ ಕ್ಯಾರೆಟಲ್ಲಿ. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಈ ಕ್ಯಾರೆಟು ಬಂದು ಸೀಸನ್ ಕೇಳ್ತಾರೆ ಕೆಲವೊಬ್ಬರು, ಯಾವ ರೀತಿ ಯಾವ ಸೀಸನಲ್ಲಿ ಬೆಳಿಬೇಕು ಅಂತ ಹೇಳಿ. ಕ್ಯಾರೆಟ್ಗೆ ಸೀಸನ್ ಅನ್ನೋದಿಲ್ಲ. ಒಂದು ಟೈಮಲ್ಲಿ ಆ ರೀತಿ ಬೆಳೀತಾಯಿದ್ರು, ಸೀಸನ್ಗೆ ಮಾಡ್ತಾಯಿದ್ರು. ಈಗ ವರ್ಷದಿಂದ ವರ್ಷಕ್ಕೂ ಕ್ಯಾರೆಟ್ಗೆ ಬೇಡಿಕೆ ಜಾಸ್ತಿ ಇರೋದರಿಂದ ವರ್ಷದಿಂದ ವರ್ಷಕ್ಕೂ ಬೆಳೀತಾರೆ. ಇದಕ್ಕೆ ಮೈನ್ ಸೀಸನ್ ಅಂತ ಹೇಳಿದ್ರೆ ಈ ಮಂಜು ಕಾಲದಲ್ಲಿ ಚೆನ್ನಾಗಿ ಉತ್ತಮವಾದ ಇಳುವರಿ ತಗೊಳ್ತೀರ ನೀವು ಮಂಜಿಗಾಲದಲ್ಲಿ. ಅದಾದ ನಂತರ ಮಾಮೂಲಿ ಟೈಮಲ್ಲೂ ಹಾಕ್ಬೋದು. ಮಳೆಗಳಿಗೆ ಸಿಕ್ಕಿದ್ರೆ ಒಂದು ಸ್ವಲ್ಪ ವೇಸ್ಟೇಜ್ ಜಾಸ್ತಿ ಬರುತ್ತೆ. ಅಥವಾ ಇದು ನಾವೇನಾದರೂ ಮೇಂಟೈನ್ ಕರೆಕ್ಟಾಗಿ ಮಾಡಿಲ್ಲ, ಬೇಸಿಗೆ ನೀರು ಮೇಂಟೈನ್ ಮಾಡಿಲ್ಲ ಅಂದ್ರೆ ವೇಸ್ಟೇಜ್ ಜಾಸ್ತಿ ಬರುತ್ತೆ. ಅದನ್ನು ಕಂಟ್ರೋಲ್ ಮಾಡಿಕೊಂಡು ಕರೆಕ್ಟಾಗಿ ಮಾಡಿದ್ರೆ ಇಳುವರಿ ತಗೋಬೋದು. ಸೀಸನ್ ಅಂತ ಹೇಳಿದ್ರೆ ನೀವು ನವಂಬರಿಂದ ಅಕ್ಟೋಬರಿಂದ ಹಿಡಿದು ನೀವು ಫೆಬ್ರವರಿವರೆಗೂ ನೀವು ಆರಾಮಾಗಿ ಚೆಲ್ಲಿದ್ದೆಲ್ಲ ಒಳ್ಳೆ ಈಲ್ಡ್ ಬರುತ್ತೆ. ಸರ್, ಇನ್ನು ಇಳುವರಿ ಮತ್ತು ಇದಕ್ಕೆ ಬರೋದು, ಇಳುವರಿ ವಿಚಾರಕ್ಕೆ ಬಂದಾಗ ನೀವು ಒಂದು ಎಕರೆ ಕ್ಯಾರೆಟು ಬೆಳೆದಿರೋದು ಕೆಲವೊಬ್ಬರು ರೈತರು ಬೆಳೆದಿದ್ದಾರೆ. ನಾನು ಬೆಳೆದಿರೋದು ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಆವ್ರೇಜ್ ಬೆಳೆ ಆಯಿತು ಅಂತ ಹೇಳಿದ್ರೆ 1 ಎಕರ್ಗೆ 10 ಟನ್ನಿಂದ 15 ಟನ್ವರೆಗೂ ಬೆಳಿಬೋದು. ಆವ್ರೇಜ್ ಬೆಳೆ ಆದ್ರೇನು ಇಲ್ಲ 10 ಟನ್ ಒಳಗಡೆನೇ ಇರುತ್ತೆ ಆವ್ರೇಜ್ ಬೆಳೆ. ನಿಮಗೆ ಚೆನ್ನಾಗಿ ಬೆಳೆ ಆದರೆ 15ರಿಂದ 20 ಟನ್ವರೆಗೂ ಬೆಳಿಬೋದು. ಒಂದು ಪ್ಯಾಕೆಟ್ಗೆ ಆಲ್ಮೋಸ್ಟು 10 ಮೂಟೆ ಅಂದರೆ 1 ಟನ್ ಒಂದು ಪ್ಯಾಕೆಟ್ಗೆ ನೀವು ಇಳುವರಿ ತಗೋಬೋದು. ನೀವು ಮಾಡೋ ರೀತಿ ಮೇಲೆ ಇರುತ್ತೆ, ಮತ್ತು ನೆಲದಲ್ಲಿ ಯಾವ ರೀತಿ ಇರುತ್ತೋ ಸತ್ವ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 1 ಎಕರೆನ ಅಂದರೆ ಮೊದಲನೇ ಬಾರಿಗೆ ರೈತರು ಮಾಡೋದಂದ್ರೆ ಈಗ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕ್ತಾರೆ ಕೆಲವರು, ಮತ್ತು ರೈನ್ ಪೈಪನ್ನು ಕೂಡ ಬಳಸ್ತಾರೆ. ಹೌದು. ಸೊ ನಿಮ್ಮ ಅನುಭವದ ಪ್ರಕಾರ ಯಾವುದು ಉತ್ತಮ ಅಂತ? ಈಗ ರೈನ್ ಪೈಪು ಯೂಸ್ ಮಾಡೋದಾದರೆ ಇಲ್ಲಿ ಯೂಸ್ ಮಾಡಿದರೆ ರೈನ್ ಪೈಪಲ್ಲಿ ಏನಾಗುತ್ತೆ, ಪೈರು ಒಂದು ಸ್ವಲ್ಪ ಗ್ರೋತ್ ಆದ ನಂತರ ಏನಾಗುತ್ತೆ, ಪೈರೆಲ್ಲ ಮುಚ್ಕೊಬಿಡುತ್ತೆ ರೈನ್ ಪೈಪ್ನ. ಸೊ ಆ ಕಾರಣಕ್ಕೆ ಏನು ಮಾಡಬೇಕು, ರೈನ್ ಪೈಪಲ್ಲಿ ಮಾಡೋ ರೈತರಿಗೆ ಒಂದು ಸಲಹೆ ಕೊಡ್ತೀನಿ. ನೀವು ಮಾಡೋದು ಇವಾಗ ಎಷ್ಟರಿಂದ ಎಷ್ಟು ಅಡಿಗೆ ರೈನ್ ಪೈಪ್ ಎಗರುತ್ತೋ ನೀರು, ಅಲ್ಲಿ ಒಂದು ಬೆಡ್ ಮಾಡ್ಕೊಳ್ಳಿ. ಒಂದು 1.5 ಫೀಟ್ ಹೈಟಾಗಿ ಸ್ವಲ್ಪ ಮಣ್ಣು ಬೆಡ್ ಟೈಪ್ ಮಾಡಿ ಅದ್ರ ಮೇಲೆ ಪೈಪ್ ಬಿಟ್ಕೊಳ್ಳಿ. ಅದ್ರ ಮೇಲೆ ಪೈಪ್ ಬಿಟ್ಟಾಗ ಪೈರು ಬೆಳೆದ್ರೇನೋ ನಿಮ್ಗೆ ಏನಾಗುತ್ತೆ, ನೀರು ಚೆನ್ನಾಗಿ ಚಿಮ್ಮುತ್ತೆ. ಇನ್ ಕೇಸ್ ನೀವು ಆ ರೀತಿ ಇಲ್ಲ ನೆಲದಲ್ಲೇ ಹಾಕಿ ಮಾಡಿದ್ರೆ ಏನಾಗುತ್ತೆ, ಪೈರೆಲ್ಲ ಒಂದು ಸ್ವಲ್ಪ ಗ್ರೋತ್ ಆದಮೇಲೆ ಎಲ್ಲ ಅಡ್ಡ ಕಟ್ಕೊಳ್ಳುತ್ತೆ, ನೀರು ಸರಿಯಾಗಿ ಎಂಟು ನೆನೆಯೋದಿಲ್ಲ, ಆವಾಗ ತೊಂದರೆ ಅನುಭವಿಸ್ತೀರ. ಇನ್ನು ಮೈಕ್ರೋ ಸ್ಪ್ರಿಂಕ್ಲರ್ ವಿಚಾರಕ್ಕೆ ಬಂದಾಗ ನೀವು 9ರಿಂದ 9 ಅಡಿಗೆ ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಯೂಸ್ ಮಾಡ್ಕೋಬೋದು ಜೈನ್ ಕಂಪ್ನಿದಾದರೆ. ಮತ್ತು ನೆಟಫಿನ್ ಆದ್ರೇನು ಅಷ್ಟೇ, ಅದೇ ಡಿಸ್ಟೆನ್ಸ್ಗೆ ಇದಾಗುತ್ತೆ. 9ರಿಂದ 9 ಅಡಿಗೆ ಲೈನಿಂದ ಲೈನ್ಗೆ 9 ಅಡಿ ಹಾಕ್ಕೊಬೋದು, ಸ್ಪ್ರಿಂಕ್ಲರಿಂದ ಸ್ಪ್ರಿಂಕ್ಲರ್ಗೆ 9 ಅಡಿ ಹಾಕ್ಕೊಬೋದು. ನಿಮ್ಮ ನೀರು ಪ್ರೆಷರ್ ಚೆನ್ನಾಗಿರಬೇಕು. ಇಲ್ಲ ನೀರು ಕಡಿಮೆ ಪ್ರೆಷರ್ ಇದೆ ಅಂತ ಹೇಳಿದ್ರೆ 7x7 7 ಅಡಿಗೆ 7 ಅಡಿ ಅಷ್ಟು ನೀವು ಮಾಡ್ಕೊಳ್ಳಿ ಮೈಕ್ರೋ ಸ್ಪ್ರಿಂಕ್ಲರ್ ಆದರೆ.
ಇಲ್ಲ ನೀರು ಹಾಯಿಸಿ ಮಾಡೋರು ನೀರು ಹಾಯಿಸಿನೂ ಪಟಗಳು ಮಾಡಿ ಪಾತಿಗಳು ಕಟ್ಟಿ ನೀರು ಹಾಯಿಸಿನೂ ಮಾಡ್ಬೋದು. ಇನ್ನು 1 ಎಕರೆಗೆ ನೀವು ಹೇಳಿದ್ರೆ 1 ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಮೈಕ್ರೋ ಸ್ಪ್ರಿಂಕ್ಲರು ಅದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ, ಮೈಕ್ರೋ ಸ್ಪ್ರಿಂಕ್ಲರು ಪೈಪ್ಲೈನ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ 1 ಎಕರೆಗೆ ಮೈಕ್ರೋ ಸ್ಪ್ರಿಂಕ್ಲರು, ಪೈಪ್ಲೈನ್ಸು, 16 mm ಲ್ಯಾಟ್ರಲ್ಸು ಇದೆಲ್ಲ ಸೇರಿ, ಇದು ಸ್ಪ್ರಿಂಕ್ಲರ್ ರಾಡ್ಸು ಎಲ್ಲ ಸೇರಿ, ಮತ್ತು ನಾಟಿ ಗೊಬ್ಬರ, ಬಿತ್ತನೆ ಬೀಜ, ಉಳುಮೆ ಖರ್ಚು ಎಲ್ಲ ಸೇರಿದ್ರೆ ನಿಮ್ಗೆ 1.5 ಲಕ್ಷ ಬೀಳುತ್ತೆ ಸರ್. 1 ಎಕರೆಗೆ 1.5 ಲಕ್ಷ ಬೀಳುತ್ತೆ ರೈತರೆ. ಸೊ ಅದು ಬೇಸಿಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಅನಿಸುತ್ತೆ, ಇಷ್ಟು ಇನ್ವೆಸ್ಟ್ ಮಾಡೋದು ಮತ್ತು ಯಾವಾಗ ದುಡಿಮೆ ಮಾಡೋದು ಅನ್ನೋ. ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಆಲ್ಮೋಸ್ಟ್ ಒಂದು 5 to 10 years ನಿಮ್ಮ ಹತ್ರನೇ ಇರುತ್ತೆ. ಯಾವ ಬೆಳೆ ಬೇಕಾದರೂ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಮಾಡ್ಕೊಬೋದು. ಅದರಿಂದ ನಿಮ್ಗೆ ಲಾಸ್ ಆಗೋ ತೊಂದರೆ ಏನಿಲ್ಲ. ಫಸ್ಟ್ ಇನ್ವೆಸ್ಟ್ ಮಾಡೋದನ್ನು ಇನ್ವೆಸ್ಟ್ಮೆಂಟ್ ಅಂದ್ಕೋಬೇಡಿ. ನಮ್ಮ ಬಂಡವಾಳ ಹಾಕಿದರೆ ಅದು ನಮಗೆ ಕೆಲವೊಂದು ಬೆಳೆಗಳಲ್ಲಿ ಎಲ್ಲ ಬೆಳೆಗಳಿಗೂ ಅನುಕೂಲ ಆಗುತ್ತೆ ಅಂತ ಬಿಟ್ಟು ತಿಳ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ ಮಾತ್ರ ಅಂದ್ಕೋಬೇಡಿ. 1.5 ಲಕ್ಷ ಇದ್ದರೆ 1 ಎಕರೆ ನೀವು ನೀಟಾಗಿ ಎಲ್ಲ ಮಾಡಿ ಬೆಳೆ ಹಾಕ್ಬೋದು, 1 ಎಕರೆ ಕ್ಯಾರೆಟ್. ಇನ್ನು ಕ್ಯಾರೆಟ್ ಬೆಳೆ ವಿಚಾರಕ್ಕೆ ಬಂದಾಗ ಪ್ರೈಸಸ್ಸು ನಿಮಗೆ ಲಾಸ್ ಬರುತ್ತೆ ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಅದು ಒಂದು ಸ್ವಲ್ಪ ತಪ್ಪು ಕಲ್ಪನೆ ಅಂದ್ಕೊಳ್ಳಿ. ಕ್ಯಾರೆಟಲ್ಲಿ ಲಾಸ್ ಅನ್ನೋದು ಕಡಿಮೆನೇ ಬರೋದು. ಯಾರು ರೇರ್ ಕೇಸ್ ಮಳೆ ಬಿದ್ದು ಜಾಸ್ತಿ ಇದಾದರೆ ತೊಂದರೆ ಬರುತ್ತೆ. ನಿಮ್ಗೆ 1 ಎಕರ್ಗೆ ನೀವು ಒಂದು ಫಾರ್ ಎಕ್ಸಾಂಪಲ್ ಒಂದು 15 ಟನ್ ಕ್ಯಾರೆಟ್ ಆಗಿದ್ದೀರಿ, ನಿಮ್ಗೆ ತೋಟದಲ್ಲಿ ಒಂದು 1 ಎಕರ್ಗೆ 15 ಟನ್ ಆಗೋದು 20 ರೂಪಾಯಿ ರೇಟ್ ಸಿಕ್ಕಿದ್ರೆ 3 ಲಕ್ಷ ರೂಪಾಯಿ ಆಯಿತು. ನೀವು ಹಾಕಿರೋ ಬಂಡವಾಳ ಎಲ್ಲ ಬಂದು 1.5 ಲಕ್ಷ ಹಾಕಿರ್ತೀರ. 20 ರೂಪಾಯಿ ನಿಮ್ಗೆ ತೋಟದಲ್ಲಿ ಸಿಕ್ಕಿದಾಗ 3 ಲಕ್ಷ ಆಯ್ತಲ್ವ, 1.5 ಲಕ್ಷ ನೀವು ಎಕ್ಸಸ್ ಆಗಿ ಪ್ರಾಫಿಟ್ ತೊಗೊತೀರ. ನಿಮ್ಮ ಕ್ಯಾರೆಟ್ ಉತ್ತಮವಾದ ಇಳುವರಿ ಬಂದರೆ ನೀವು ಹೇಳಿದ 1 ಎಕರೆಗೆ 20 ಟನ್ ತೊಗೊಂಡ್ರೆ ನಿಮ್ಗೆ 10 ರೂಪಾಯಿ ಆದ್ರೂ 2 ಲಕ್ಷ ಆಯಿತು. ನಿಮ್ಗೆ ಲಾಸ್ ಅನ್ನೋದಿಲ್ಲ ಕ್ಯಾರೆಟಲ್ಲಿ. ಬಟ್ ಅದನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಈ ವಾಷಿಂಗ್ ಟೈಮಲ್ಲಿ ಮಾತ್ರ ಸ್ವಲ್ಪ ಕಷ್ಟವಾಗುತ್ತೆ. ಅದನ್ನು ನಿಭಾಯಿಸ್ಕೊಂಡ್ರೆ ನಿಮ್ಗೆ ಕ್ಯಾರೆಟಲ್ಲಿ ಲಾಸ್ ಏನೂ ಬರೋದಿಲ್ಲ. ಹಾಕಿರೋ ಬಂಡವಾಳಕ್ಕೆ ಮೋಸ ಇಲ್ಲ, ಮಾಡ್ಬೋದು ನೀವು ಕ್ಯಾರೆಟ್ ಬೆಳೆ ಚೆನ್ನಾಗಿ. ಓಕೆ ಸರ್, ನೋಡಿ ಬೆಳೆ ನೋಡ್ತಿರ್ಬೋದು, ಇದು 999 ವೆರೈಟಿ. ಕಿತ್ತು ನೋಡೋಣ ಏನಾಗಿದೆಯಾ ಇವಾಗ ಬೇಸಿಗೆನಲ್ಲೇ ಯಾವ ರೀತಿ ಬಂದಿದೆಯಾ ಅಂತ. ಸೊ ಈಗ ನೋಡಿ 1 ತಿಂಗಳು 20 ದಿನ ಆಗಿದೆ, 22 ದಿನ ಈ ರೀತಿ ಇದೆ ಕ್ಯಾರೆಟ್. ನೋಡಿ ಉದ್ದುದ್ದಕ್ಕೆ ನೀಟಾಗಿ ಇಳಿದಿದೆ ಬೇರು. ನಮಗೆ ಮಳೆ ಅದು ಇಲ್ದಿರ ಚೆನ್ನಾಗಿ ಇದಾಯ್ತು ಅಂತ ಹೇಳಿದ್ರೆ ಇದೇ ಇನ್ನೊಂದು ತಿಂಗಳಷ್ಟೊತ್ತಿಗೆ ದಪ್ಪ ಆಗಿರುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ನೋಡ್ತಿರ್ಬೋದು ಯಾವುದೋ ಬೇರೆ ಫೈಲೂರ್ ಇಲ್ಲ ಇದರಲ್ಲಿ, ಎಲ್ಲ ಉದ್ದುದ್ದ ಇಳಿದಿದೆ.